ಎಲ್ಲರಿಗೂ ಬೆಳಗಿನ ಶುಭೋದಯ. ಈ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರೇ ಹಾಗೂ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರಾಗಿ ಎಲ್ಲ ಪದಾಧಿಕಾರಿಗಳೇ ಹಾಗೂ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ ಹಾಗೂ ಎಲ್ಲ ಹಿರಿಯ ವಕೀಲರೇ, ಎಲ್ಲ ಮಹಿಳಾ ವಕೀಲರೇ, ಅದೇ ರೀತಿಯಾಗಿ ಮುಖ್ಯವಾಗಿ ಕಕ್ಷಿದಾರರೇ ಹಾಗೂ ಮಾಧ್ಯಮ ಮಿತ್ರರೇ, ಈ ದಿನ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ಮತ್ತು ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಎರಡು ಬೃಹತ್ ಸೇವಾ ಸಂಸ್ಥೆಗಳು ಅಂತೇಳಿ ನಾವು ಹೇಳಿಕೆ ಇಂಥ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೂ ಇವರ ಸಹಯೋಗದೊಂದಿಗೆ ಈ ದಿನ ವಕೀಲರ ಸಂಘದಲ್ಲಿ ಉಚಿತ ಕಣ್ಣಿನ ತಪಾಸಣೆ ಮತ್ತು ಮಧುಮೇಹ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದೀವಿ. ಎರಡನೇ ಬಾರಿ ಹಮ್ಮಿಕೊಂಡಿರೋಂಥದ್ದು. ಖಂಡಿತ ಈ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ಜೀವನದಲ್ಲಿ ಏನೇ ಉದಾಸೀನ ಮಾಡಿದ್ರು ಸಹ ಆರೋಗ್ಯದ ವಿಷಯದಲ್ಲಿ ಉದಾಸೀನ ಮಾಡಬಾರ್ದು ಅಂತೇಳಿ ನನ್ನ ಕಳಕಳಿಯ ಮನವಿ. ಒಮ್ಮೆ ಆರೋಗ್ಯನ ಉದಾಸೀನ ಮಾಡಿದ್ರೆ ಜೀವನ ಪರ್ಯಂತ ನಾವು ಅದನ್ನ ಅನುಭವಿಸಲೇಬೇಕಾದಂತ ಒಂದು ಪರಿಸ್ಥಿತಿ. ಯಾಕಪ್ಪ, ಈ ಒಂದು ವಿಷಯದಲ್ಲಿ ಮುಖ್ಯವಾಗಿ ಮೊನ್ನೆ ಹೊಸ ವರ್ಷಕ್ಕೆಲ್ಲ ಪೂಜೆ ಮಾಡೋಂಥ ಸಂದರ್ಭದಲ್ಲೂ ಸಹ ನಾವು ಪೂಜೆ ಮಾಡೋಂಥ ಸಂದರ್ಭದಲ್ಲಿ ಆ ಒಂದು ಕೇಳ್ಕೊಂಡಿದ್ದಿಷ್ಟೇ, ಇಡೀ ಹೊಸಕೋಟೆ ಎಲ್ರಿಗೂ ಸಹ ಆರೋಗ್ಯ ಭಾಗ್ಯ ಕೊಡ್ಲಿ ಅನ್ನೋ ಒಂದು ದಿಸೆಯಲ್ಲಿ ಅವತ್ತು ದಿನ ಪೂಜೆ ಮಾಡಿಸ್ತೀವಿ. ಈ ದಿನನೂ ಅಷ್ಟೇ ಎಲ್ಲರೂ ಸಹ ಸರ್ವರಿಗೂ ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳಿ ನನ್ನ ಭಾವನೆ. ಇದರಲ್ಲಿ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ಬಗ್ಗೆ ಹೇಳೋದಾದ್ರೆ, ಇಡೀ ಪ್ರಪಂಚಾದ್ಯಂತ 210 ದೇಶಗಳಲ್ಲಿ ಇದು ಸೇವೆ ಸಲ್ಲಿಸ್ತಾ ಇದೆ. ಮತ್ತು ಇದು ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಬೇರೆ ಬೇರೆ ಸಮಸ್ಯೆಗಳ ವಿರುದ್ಧವೂ ಸಹ ಇದು ಸೇವೆ ಸಲ್ಲಿಸ್ತಾ ಬಂದಿರುವಂಥದ್ದು ಶ್ಲಾಘನೀಯವಾದ್ದು. ಅದೇ ರೀತಿ ಶ್ರೀ ಮಧುಸೂದನ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ, ಇಲ್ಲಿ ಹೇಳ್ಬೇಕಂದ್ರೆ ಈ ವೇದಿಕೆ ಮೇಲೆ ಈ ಸಂಸ್ಥೆ ಯಾರೂ ಸಹ ವೇದಿಕೆ ಮೇಲೆ ಇಲ್ಲ. ನಾವು ಮನವಿ ಮಾಡಿಕೊಂಡಾಗ ಖಂಡಿತ ನಮ್ಗೆ ವೇದಿಕೆ ಬೇಕಾಗಿಲ್ಲ, ನಮಗೆ ಬರೀ ಸೇವೆ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ಸಾಕು ಅಂತೇಳಿ ಅವರು ಹೇಳಿದಾಗ ಖಂಡಿತ ನಮ್ಗೆ ತುಂಬಾ ಖುಷಿ ಆಯಿತು. ನಾವೆಲ್ಲ ನಮ್ಮ ವಕೀಲರ ಸಂಘದಿಂದ ಏನೆಲ್ಲ ಇವರಿಗೆ ಹೇಳ್ಬೋದು ಅಂದ್ರೆ, ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರಿಗೆ ಈ ಎರಡೂ ಸಂಸ್ಥೆಗಳಿಗೆ ಒಂದು ಗೌರವ ಸಲ್ಲಿಸುವಂತ ಕೆಲಸ ನಮ್ಮ ಕಡೆಯಿಂದ ಆದ್ರೆ ಅದೇ ದೊಡ್ಡ ಒಂದು ಕೃತಜ್ಞತೆ ಅನ್ನೋದು ನನ್ನ ಭಾವನೆ. ಇಲ್ಲಿ ನಾನು ಒಂದು ನಿಮಿಷದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಾವು ಈ ಸ್ವಯಂ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಈ ಮಾಧ್ಯಮಗಳೆಲ್ಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಬೀದಿ ನಾಟಕಗಳ ಮುಖಾಂತರ ಅವೇರ್ನೆಸ್ ಮಾಡ್ತಾ ಇದ್ವಿ. ಆರೋಗ್ಯದ ಬಗ್ಗೆ ಆಗ್ಬೋದು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಈ ಸಂಸ್ಥೆಗಳ ಬಗ್ಗೆ ಹಳ್ಳಿಗಳಲ್ಲಿ ಬೀದಿ ನಾಟಕಗಳ ರೂಪಗಳ ಮುಖಾಂತರ ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಹಾಡು ಬರ್ತಾ ಇತ್ತು, ಸೇವೆ ಮಾಡುವ ಭಾವ ಉಳ್ಳವರೆಲ್ಲ ಸೇವೆ ಸಲ್ಲಿಸ ಬನ್ನಿ ತಾವೆಲ್ಲ ಅಂತೇಳಿ ನಾವು ಹಳ್ಳಿಗಳಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ವಿ. ಇಲ್ಲಿ ಸೇವೆ ಮಾಡಕ್ಕೆ ಭಾವನೆ ಇರಬೇಕೆ ಹೊರತು ಬೇರೆ ಯಾವುದೇ ರೂಪದಲ್ಲಿ ಬೇಕಾದ್ರೂ ನಾವು ಸೇವೆ ಮಾಡ್ಬೋದು. ಒಂದು ಕಿರಿದಾದ ಒಂದು ಸೇವೆನೇ. ಆ ರೀತಿ ಈ ಒಂದು ಸೇವೆ ಮಾಡಲಿಕ್ಕೆ ಈ ಎರಡು ಏನು ಬೃಹತ್ ಆದಂತ ಸಂಸ್ಥೆಗಳು ಬಂದಿದ್ದಾವೆ. ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೂ ವಕೀಲರ ಸಂಘದ ವತಿಯಿಂದ ನಾವೇನಪ್ಪ ಈ ಒಂದು ಸಂಸ್ಥೆಗಳಿಗೆ ಕೊಡ್ಲಿಕ್ಕೆ ಸಾಧ್ಯ ಅಂದ್ರೆ, ನಮ್ಮ ಕಡೆಯಿಂದ ಅವರಿಗೆ ಒಂದು ಗೌರವ ಅರ್ಪಣೆ ಮಾಡೋದು ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ವಕೀಲರ ಸಂಘದ ವತಿಯಿಂದ ಎಲ್ಲ ಲಯನ್ಸ್ ಸಂಸ್ಥೆ ಪದಾಧಿಕಾರಿಗಳಿಗೆ ಮೊನ್ನೆ ನ್ಯಾಯಾಧೀಶರ ಮುಖೇನ ಅವರಿಗೆ ಏನು ಈ ಒಂದು ಕಿರು ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ಮಾನ್ಯ ನ್ಯಾಯಾಧೀಶರಲ್ಲಿ ಮನವಿ ಮಾಡ್ಕೊಳ್ತೇನೆ. ಮತ್ತೆ ಈ ಒಂದು ಏನಿವತ್ತು ಈ ಉಚಿತ ತಪಾಸಣಾ ಶಿಬಿರವನ್ನ ಎಲ್ಲ ಕಕ್ಷಿದಾರರು, ವಕೀಲರ ಕುಟುಂಬದವರು ಸಹ ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಏನು ಈ ರೀತಿಯಾದ ಸೇವೆ ಬೇಕಂದ್ರೆ ಖಂಡಿತ ನಾವು ಲಯನ್ಸ್ ಕ್ಲಬ್ ಅವರಿಗೆ ಮನವಿ ಕೊಡ್ತೀವಿ. ಖಂಡಿತ ನೀವು ವರ್ಷಕ್ಕೆ 2 ಬಾರಿ ಆದರೂ ತಾವು ನಮ್ಮ ವಕೀಲರ ಸಂಘದಲ್ಲಿ ಈ ಒಂದು ನ್ಯಾಯಾಧಾರಣದಲ್ಲಿ 2 ಬಾರಿ ಆದರೂ ನೀವು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೋಬೇಕು. ಮತ್ತೆ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ವಕೀಲರ ಸಂಘಕ್ಕೆ ತಾವು ಇದುವರೆಗೂ ಕೊಡುಗೆ ನೀಡಿದ್ದೀರಾ. ಇಲ್ಲಿ ತಾವು ಕೊಡುಗೆ ನೀಡುವಂಥದ್ದು ಖಂಡಿತ ವಕೀಲರಿಗೆ ಮಾತ್ರ ಅಲ್ಲ, ಇಡೀ ತಾಲೂಕಿನ ಜನತೆಗೆ ಅದು ಸಲ್ಲಿಸುವಂಥದ್ದು. ಇಲ್ಲಿ ಪ್ರತಿದಿನ ಸಾವಿರಾರು ಜನ ಕಕ್ಷಿದಾರರು ಬರ್ತಾರೆ. ತಾವು ಏನು ವಕೀಲರ ಸಂಘಕ್ಕೆ ಇವತ್ತು ನಿಮ್ಮ ಕೊಡುಗೆ ರೂಪದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ, ಅದು ಇಡೀ ತಾಲೂಕಿನ ಜನತೆಗೆ ಸಲ್ತಾರೆ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ನಮ್ಮ ವಕೀಲರ ಸಂಘಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ಸೇವೆ ಲಭ್ಯ ಇರೋದ್ರಿಂದ ನಾವು ವಕೀಲ ಸಂಘದ ತಮಗೆ ಮನವಿಯನ್ನ ನೀಡ್ತೀವಿ.
ಖಂಡಿತ ನೀವು ಅದಕ್ಕೆ ಸ್ಪಂದಿಸಬೇಕು ಅಂತ ಹೇಳಿ ನಾವು ಈ ವೇದಿಕೆ ಮುಖ್ಯನ ತಮ್ಮನ್ನ ಮನವಿ ಮಾಡ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಲಿ ಅಂತ ಹೇಳಿ ಮತ್ತೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲರನ್ನೂ ನಾವು ಕೇಳ್ಕೊಳ್ತಾ, ಮತ್ತೆ ಈ ಒಂದು ನ್ಯಾಯದ ಸಮಯದಲ್ಲೂ ಸಹ ನಮ್ಮ ಮಾನ್ಯ ನ್ಯಾಯಾಧೀಶರು ಆರೋಗ್ಯ ತುಂಬಾ ಮುಖ್ಯ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಎಲ್ಲ ಮಾನ್ಯ ನ್ಯಾಯಾಧೀಶರು ಸಹ ನಾನು ವಕೀಲ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.